ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾಸ್ ಬ್ಲಾಗ್ ಕನ್ನಡಗೆ ಎಲ್ಲರಿಗೂ ವೆಲ್ಕಮ್. ನಾನಿವತ್ತು ನಿಮಗೆ ರುಚಿಯಾಗಿರುವಂಥ ಪಾನಿಪುರಿ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಯಾವುದೇ ಇಂಗ್ರೀಡಿಯೆಂಟ್ಸ್ನ ನೀವು ಅಂಗಡಿಯಿಂದ ತರೋದು ಬೇಡ, ಮನೇಲಿರುವಂಥ ಐಟಮ್ಸನ್ನೇ ಬಳಸ್ಕೊಂಡು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇವತ್ತು ಬೆಳಗ್ಗೆ ನಾನು ಫುಲ್ ಶೂಟ್ ಮಾಡ್ಕೊಂಡಿಲ್ಲ. ಇವತ್ತು ಬೆಳಗ್ಗೆ ನಾನು ಮ್ಯಾಂಗೋ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮ್ಯಾಂಗೋ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ಮಾಡ್ಕೊಳ್ಳೋಣ, ಹಾಗೆ ನಿನ್ನೆ ಸ್ವಲ್ಪ ಮಿಲಿಟ್ಸ್ ಮಿಕ್ಕಿತ್ತು, ಅದನ್ನು ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಮೊಸರನ್ನ ಅವಲಕ್ಕಿನ ನನ್ನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ನೆನ್ನೆ ಸಾರೇ ಇತ್ತು, ಸ್ವಲ್ಪ ಮಿಲಿಟ್ಸ್ ಜೊತೆಗೆ ಪಲ್ಯನೂ ಕೂಡ ಮಾಡಿಕೊಂಡು ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲದೂ ಕೂಡ ಡಿಲೇನೇ. ಊಟ ಮಾಡೋ ಅಷ್ಟರೊಳಗೆ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆನೇ ನಾನು ಮಿಲಿಟ್ಸ್ನ ನೆನಾಕಿಟ್ಟಿದ್ದೆ. ಇಡ್ಲಿ ಅಥವಾ ದೋಸೆನ ಮಾಡೋಣ ಅಂತ ಹೇಳಿ ಉದ್ದಿನಬೇಳೆ ಹಾಗೆ ಮಿಲಿಟ್ಸ್ನು ಕೂಡ ನೆನಾಕಿಟ್ಟಿದ್ದೆ. ಈಗ ಇದನ್ನೆಲ್ಲ ನೆನಾಕಿ ನಾಳೆಗೆಲ್ಲ ಏನು ಬೇಕು ಅನ್ನೋದು ಪ್ಲ್ಯಾನ್ ಕೂಡ ಮಾಡಿದಾಯಿತು. ಈಗ ಆಲ್ಮೋಸ್ಟ್ 4 o'clock ಪಾನಿಪುರಿ ಮಾಡುವಂಥ ಟೈಮ್. ಸೊ ಕಂಪ್ಲೀಟ್ ರೆಸಿಪಿನ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಮೊದಲು ಪಾನಿಪುರಿಗೆ ಪಾನಿ ಬೇಕು, ಅದಕ್ಕೆ ಸ್ಟಫಿಂಗ್ ಬೇಕು, ಹಾಗೆ ಪುರಿ ಬೇಕು. ಮೊದಲು ನಾನು ಸ್ಟಫಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಮೀಡಿಯಮ್ ಸೈಜ್ ಆಗಿರುವಂಥ ಆಲೂಗೆಡ್ಡೆನ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಬಟಾಣಿ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಈ ಎರಡೂ ಕೂಡ ಬೆಳಗ್ಗೆನೇ ನೆನಾಕಿಟ್ಕೊಂಡಿದ್ದೆ. ಈಗ ಆಲೂಗೆಡ್ಡೆ, ನೆನಾಕಿಟ್ಟಿರುವಂಥ ಕಾಳು, ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ನಿಮಗೆ ಬೇಕಂದರೆ ಬರೀ ಬಟಾಣಿ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಕಡಲೆಬೇಳೆನೂ ಹಾಕ್ಕೋಬೋದು. ನಾನು 2 ಥರ ರುಚಿನೂ ಚೆನ್ನಾಗಿರುತ್ತೆ, ಆ ಕಾರಣಕ್ಕೆ ಎರಡೂ ಕೂಡ 1 ಸ್ಪೂನ್ನ ಹಾಕಿ ನೆನಾಕಿ ಇಟ್ಕೊಂಡಿದ್ದೆ. ಇವಾಗ ಕುಕ್ಕರ್ನ ಕೂಗೋದಕ್ಕೆ ಇಟ್ಕೊಂಡು ಅಷ್ಟರೊಳಗೆ ಇಲ್ಲಿ ಸ್ವಲ್ಪ ಈರುಳ್ಳಿ ಇರ್ಬೋದು, ಏನೆಲ್ಲ ಬೇಕು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಟಾಫಟ್ ಅಂತ 2 ಈರುಳ್ಳಿನ ಹೆಚ್ಕೋತಾ ಇದ್ದೀನಿ. ನಾನಿಲ್ಲಿ ಬರೀ ಸ್ಟಫಿಂಗಿಗೆ ಅಂತ ಹೇಳಿ ಈರುಳ್ಳಿನ ಹೆಚ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಪಾನಿಗೂ ಕೂಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಟಫಿಂಗ್ಗೆ ಅಂತ ಹೇಳಿ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಚಿ ಮುಗಿದಿದ ನಂತರ ಇವಾಗ ಹಿಟ್ಟನ್ನು ಕಲಿಸ್ಕೋಬೇಕು. ಅಂದರೆ ಪೂರಿ ಮಾಡೋದಕ್ಕೆ ಮೊದಲು ಒಂದು ತಟ್ಟೆಗೆ ನೀವು ಒಂದೇ ಅಳತೆಯಲ್ಲಿ, ಅಂದರೆ ಒಂದೇ ಕಪ್ಪಿನ ಅಳತೆನ ಇಟ್ಕೊಳ್ಳಿ. ಇದೇ 1 ಕಪ್ಪಿನ ಅಳತೆಯಲ್ಲಿ ನಾನು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ, ಅಂದರೆ ಸಣ್ಣಗಿರುವಂಥ ರವೆನ ತೊಗೋತಾ ಇದ್ದೀನಿ. ಹಾಗೆ ಸೇಮ್ ಅಳತೆ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ರಿಸ್ಪಿಯಾಗಿ ಊದ್ಕೋಬೇಕಲ್ಲ, ಆ ಕಾರಣಕ್ಕೆ ಸೋಡಾನು ಹಾಕಿ ಈ ರೀತಿ ಮೊದಲು ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ತೆಳು ಆಗುತ್ತೆ, ಮತ್ತು ನಾವು ಹಿಟ್ಟನ್ನು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಹಾಗೆ ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಕಪ್ಪಲ್ಲಿ, ಅಂದರೆ ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ಅದು ಜಾಸ್ತಿ ಆದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ ಇಷ್ಟು ಹಿಟ್ಟಿಗೆ ಇಷ್ಟು ನೀರು ಅಂತ, ಅದಕ್ಕೊಂದು ತಕ್ಕಂತೆ ಅಳತೆಯಲ್ಲಿ ಹಾಕ್ಕೊಂಡ್ಬಿಡ್ತೀವಿ. ಬಟ್ ಆದರೆ ಈ ಥರ ಮೈದಾ ಮತ್ತು ರವೆನ ಕಲಿಸೋದು ಅಪರೂಪ ಅಲ್ವಾ, ಅದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ನಾದಿ ಕಲಿಸ್ಬಿಟ್ಟು ಈ ರೀತಿ ಒಣಗ್ದ ಹಾಗೆ ಬಟ್ಟೆ ಅಥವಾ ಒಂದು ತಟ್ಟೆನ ಮುಚ್ಚಿ, ನಾನಿಲ್ಲಿ ಒಂದು ಬೌಲ್ನ ಮುಚ್ಚಿದ್ದೀನಿ. ಅಷ್ಟರೊಳಗೆ ಕುಕ್ಕರ್ ಕೂಡ ಕೂಗಿದೆ. 5 ವಿಷಲ್ನ ಕೂಗಿಸಿದ್ದೀನಿ, ಯಾಕಂದರೆ ನೀಟಾಗಿ ಕೂಗಿದ್ರೆ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ಸ್ಟವ್ನ ಆಫ್ ಮಾಡಿ ಅದು ತಣ್ಣಗಾಗೋ ಅಷ್ಟರೊಳಗೆ ಪಾನಿನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಪಾನಿ ವೆರೈಟಿಗೂ ಕೂಡ ಮಾಡ್ಕೊಳ್ತಾರೆ, ಆದರೆ ನಾನು ಈ ರೀತಿ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮೊದಲು ನಾನಿಲ್ಲಿ 1 ಕೆಂಪು ಮೆಣಸಿನ್ಕಾಯಿ, 1 ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿನೇ, ಆದರೆ 1 ರೆಡ್ ಆ್ಯಂಡ್ ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಅದರಲ್ಲಿ ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1 ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಶುಂಠಿನ ಸ್ವಲ್ಪ ಜಜ್ಜಿ ಹಾಕೋತೀನಿ, ನುಣ್ಣದಾಗಿ ರುಬ್ಕೊಳ್ಳಿ ಅಂತ. ನಿಮ್ಮ ಹತ್ರ ಹಸಿ ಶುಂಠಿ ಇಲ್ಲ ಅಂದರೆ ಒಣ ಶುಂಠಿನೂ ಕೂಡ ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ನಿಮ್ಮ ಹತ್ರ ಒಣ ಶುಂಠಿ ಇದೆ ಅಂದರೆ ಒಣ ಶುಂಠಿನೇ ಹಾಕ್ಕೊಳ್ಳಿ. ಹಾಗೆಯೇ ನೀಟಾಗಿ ನುಣ್ಣಗೆ ರುಬ್ಬೋದಕ್ಕೂ ಕೂಡ ಮಿಕ್ಸಿಗೆ ಹಾಕಿದ್ದೀನಿ. ಅಷ್ಟರೊಳಗೆ ನಾನು ಒಂದು ಬೌಲಿಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನಾಕಿದ್ದೀನಿ. ಯಾಕಂದರೆ ಇಲ್ಲಿ ಪಾನಿ ಮಾಡೋದಕ್ಕೆ ಹುಳಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ಹುಣಸೆಹಣ್ಣು ಹುಳಿ ಬೇಕಿತ್ತು. ನಿಮಗೆ ಹುಣಸೆಹಣ್ಣು ಹುಳಿ ಇಷ್ಟ ಆಗಲ್ಲ ಅಂದರೆ ನಿಂಬೆಹಣ್ಣು ಕೂಡ ಇಟ್ಕೊಳ್ಬೋದು.
ನೋಡ್ಬೋದು ನೀಟಾಗಿ ಕಂಪ್ಲೀಟ್ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಸೊ ರುಬ್ಬಿದಂತೂ ಆಗಿದೆ. ಹಾಗೆ ಹುಣಸೆಹಣ್ಣು ಕೂಡ ನೆನಾಕಿಟ್ಟಿದೆ ಅಲ್ವಾ, ಸ್ವಲ್ಪ ನೆಂದಿದೆ. ಇದನ್ನು ನೀಟಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ನಿಮಗೆ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣ ಬಳಸ್ಕೋಬೋದು. ಓಕೆನಾ. ಈಗ ನಾನಿಲ್ಲಿ ಹುಣಸೆಹಣ್ಣಿನ ರಸನೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗಿದ್ರೂ ನಮಗೆ ನೀರು ಜಾಸ್ತಿ ಆದಷ್ಟು ಪಾನಿ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರ್ಯಾಂಡಮ್ ಆಗಿ ನೀರನ್ನ ಹಾಕೋತಾ ಇದ್ದೀನಿ. ಈಗ ಪಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಉಪ್ಪನ್ನ ನೀವು ನಾರ್ಮಲ್ ಉಪ್ಪು ಅಥವಾ ಪಿಂಕ್ ಸಾಲ್ಟ್ಗಿಂತ ನೀವು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಮ್ಮನೇಲಿ ಬ್ಲ್ಯಾಕ್ ಸಾಲ್ಟ್ ಇರಲಿಲ್ಲ. ಈ 3 ಮಸಾಲಾನ ಹಾಕ್ಕೊಂಡಿದ ನಂತರ ಇದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪೂರ್ತಿನೇ ಹಾಕ್ಕೊಂಡ್ಬಿಡ್ತೀನಿ. ಯೋಚನೆ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ. ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ಗೂ ಕೂಡ ನೀರನ್ನ ಹಾಕ್ಕೊಂಡು ಈ ರೀತಿ ಪಾನಿಗೆ ಮಿಕ್ಸ್ ಮಾಡಿಕೊಂಡು ಕೈ ಆಡಿದ್ರೆ ಪಾನಿ ರೆಡಿ ಆಗುತ್ತೆ. ಒಂದು ಸತಿ ಟೇಸ್ಟ್ನ ನೋಡಿ ಏನಾದರೂ ಉಪ್ಪು ಸಪ್ಪೆ ಆಗಿದೆ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಕೈ ಆಡ್ಕೋಬೋದು. ಈಗ ಕೊನೆಯದಾಗಿ ಚಿಟಿಕೆ ಅಷ್ಟು ಇಂಗನ್ನ ಹಾಕೊಳ್ತಿದ್ದೀನಿ. ಇಂಗು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಕ್ಸ್ಪೆಷಲಿ ಬ್ಲ್ಯಾಕ್ ಸಾಲ್ಟ್ನ ಬಳಸ್ತಾ ಇಲ್ಲ ಅಂದರೆ ಇಂಗನ್ನ ಹಾಕ್ಕೊಳ್ಳಿ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಪಾನಿ ರೆಡಿ ಆಯಿತು. ನಿಮಗೆ ಬೇಕಂದರೆ ಈ ಹಂತದಲ್ಲಿ ಅಥವಾ ತಿನ್ನುವಾಗ ನೀವು ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಹಾಗೆ ಕುಡಿದ್ರೆ ಅಥವಾ ಪಾನಿಪುರಿ ಅಥವಾ ಮಸಾಲ ಪುರಿಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಪಾನಿ ಅಂತೂ ರೆಡಿ ಆಯಿತು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಈಗ ಪೂರಿ ಮಾಡಬೇಕಲ್ವಾ. ಪೂರಿ ಮಾಡಿದ ನಂತರ ತಿನ್ನೋ ಟೈಮಲ್ಲಿ ನಾವು ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಅರಿಯೋದಕ್ಕೆ ಅಂತ ಹೇಳಿ ಮಣೆನ ತೊಗೊಂಡಿದ್ದೀನಿ. ಎಣ್ಣೆ ಹಚ್ಚಿ ಅರಿಯೋದ್ರಿಂದ ನಾನು ಕೌಂಟರ್ ಟಾಪಲ್ಲಿ ಹಚ್ತಾ ಇಲ್ಲ. ಸೊ ಈರುಳ್ಳಿನ ಸೈಡಿಗೆ ಎತ್ತಿಟ್ಬಿಟ್ಟು ತಟ್ಟೆಯಲ್ಲಿ ಕಲಸಿಟ್ಟಿದ್ದೀನಿ ಅಲ್ವಾ, ಆ ಹಿಟ್ಟನ್ನ ತೊಗೊಂಡು ಇನ್ನೊಮ್ಮೆ ನಾನು ನೀಟಾಗಿ ನಾದ್ಕೋತೀನಿ. ನಾದ್ಕೊಂಡಷ್ಟು ಊದ್ಕೊಳ್ಳುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ. ಇವಾಗ ಇಲ್ಲಿ ನನಗೆ 3 ಚಪಾತಿ ಹಿಟ್ಟಾಗೋಷ್ಟು ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ. 3 ಚಪಾತಿನ ಮಾಡ್ಬೋದು. ಸೊ 1 ಚಪಾತಿ ಹಿಟ್ಟನ್ನು ನಾವು ಹೆಂಗೆ ಕಲಿಸ್ತೀವಲ್ವ ಅದೇ ಗಾತ್ರದಲ್ಲಿ ಕಲಿಸ್ಕೊಂಡು ಅರ್ಕೋಬೇಕು. ಅರಿಯೋಕ್ಕೂ ಮುಂಚೆ ಇವಾಗ ಒಂದು ಪ್ಯಾನಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಅವಾಗವಾಗ ಯಾವಾಗಲಾರು ಒಂದೊಂದು ಸತಿ ಹಪ್ಳ ಕರಿಯೋಕ್ಕೆ ಅಂತ ಎಣ್ಣೆನ ತೊಗೊಂಡು ಬರ್ತಾಯಿದ್ದೆ. ಬಟ್ ಈ ಸತಿ ನನ್ನ ಹಸ್ಬೆಂಡ್ ಏನೂ ತರಬೇಡ, ಅದು ಒಳ್ಳೆಯದಲ್ಲ, ತುಂಬ ಫ್ಯಾಟ್ ಬರುತ್ತೆ, ಬ್ಯಾಡ್ ಫ್ಯಾಟ್ ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ, ಅದು ಪೆಟ್ರೋಲ್ ಲಾಸ್ಟ್ ಹಂತದಲ್ಲಿ ಸಿಗುವಂಥದ್ರಲ್ಲಿ ಎಣ್ಣೆನ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಆ ಎಣ್ಣೆನ ಬಳಸಬೇಡ ಅಂತ ಹೇಳಿದ್ರು. ಅದಕ್ಕೆ ಈ ಗಾಣದ ಎಣ್ಣೆನೇ ಹಾಕ್ಕೊಂಡೆ. ಹಾಗೆ ಇವಾಗ ಮನೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹರ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಹಿಟ್ಟನ್ನ ಹಾಕ್ಕೊಂಡು ಎಣ್ಣೆಲಿ ಕರೆದಾಗ ಏನಾಗುತ್ತೆ, ಹಿಟ್ಟೆಲ್ಲ ಎಣ್ಣೆಗೆ ಬಿದ್ದು ಎಣ್ಣೆ ಎಲ್ಲ ಗಲೀಜಾಗತ್ತೆ. ಆ ಕಾರಣಕ್ಕೆ ನಾನು ಈ ರೀತಿ ಎಣ್ಣೆನ ಹಚ್ಕೊಂಡು ಹರ್ಕೋತಾ ಇದ್ದೀನಿ. ಮೊದಲು ಈ ರೀತಿ ಪಾಪು ಎಳಿ ಥರ ಒಂದು ಡಬ್ಬದ ಮುಚ್ಚಳನ ತೊಗೊಂಡೆ, ಅದು ಚೆನ್ನಾಗಿಲ್ಲ ಅಂತ ಹೇಳಿ ಮತ್ತೆ ಪಾವ್ ಅಂತಾರೆ ಗೊತ್ತಾ, ನಿಮ್ಮ ಮನೇಲೆಲ್ಲ ಅಕ್ಕಿನ ಅಳತೆ ಮಾಡೋದಕ್ಕೆ ಪಾವಿರುತ್ತಲ್ವ, ಅದರಲ್ಲಿ ಮಾಡಿಕೊಂಡೆ. ಯಾಕಂದರೆ ಪಾಪುಗೆ ಅದರಲ್ಲಿ ಪೂರಿ ಥರ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಅದು ಸ್ವಲ್ಪ ದೊಡ್ಡದಾಗೇ ಇತ್ತು. ಅವಳೇ ತಿನ್ಕೊಂಡ್ಲು. ಆ್ಯಕ್ಚುಲಿ ಇದನ್ನೆಲ್ಲ ಕರ್ದಿದ್ದಾದಮೇಲೆ ಅವಳೇ ತಿನ್ನಬೇಕು ಅಂತಲೇ ಮಾಡಿಸ್ಕೊಂಡ್ಲು ದುಡ್ದು. ಸೊ ಈ ರೀತಿ ಕರ್ಕೊಂಡೆ. ಯೂಶ್ವಲಿ ನಾವು ಪೂರಿನ ಮಾಡ್ತಾಯಿದ್ರೆ ಒಂದೊಂದನ್ನೇ ಹಾಕ್ಕೊಂಡು ಉಬ್ಬಿಸಿದ ನಂತರ ಇನ್ನೊಂದನ್ನು ಹಾಕ್ಕೊಳ್ಬೇಕು. ಈ ರೀತಿ ಫಸ್ಟು ನಾನು ಮಾಡಿದ್ದನ್ನೆಲ್ಲ ಒಂದು ಸತಿ ಕರೆದ್ಬಿಟ್ಟು ಸ್ಟವ್ನ ಆಫ್ ಮಾಡಿದೆ. ಯಾಕಂದರೆ ಪಾಪು ನಾನು ತಿನ್ನಬೇಕು ಪೂರಿನ ಅಂತ ಹೇಳ್ತಿದ್ಲು, ಅದಕ್ಕೋಸ್ಕರ ಫಸ್ಟ್ ಅವಳಿಗೆ ಅಂತ ಹೇಳಿ ನಾನು ಈ ರೀತಿ ಕರೆದು ಕೊಟ್ಟಿದ್ದಾಯಿತು. ಮಕ್ಕಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅಡುಗೆ ಮಾಡೋದು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಅವಳು ಮತ್ತೆ ಬಂದಿದ್ದಾಳೆ. ನಾನು ಅರಿಬೇಕಾದ್ರೆ ಹಾರ್ಟ್ ಶೇಪಲ್ಲಿ ಕಟ್ ಮಾಡು ಅಂತ ಹೇಳಿ, ಕೊನೆಗೆ ನನಗೆ ಯಾವ ಥರ ಬೇಕಾದ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಯಾವ ರೀತಿ ಬೇಕು ಅದೇ ಥರನೇ ಮಾಡೋಣ ಅಂತ ಹೇಳಿ ಹಾರ್ಟ್ ಶೇಪಲ್ಲಿ ಶೇಪರ್ ಇರುತ್ತಲ್ವ ಅದರಲ್ಲೇ ಕಟ್ ಮಾಡಿಕೊಂಡು ಈ ರೀತಿ ಮತ್ತೆ ಒಂದೊಂದೇ ಹಾಕ್ಕೊಳ್ಳಿ. ಒಂದು ಸತಿ ಅದು ನೀಟಾಗಿ ಉಬ್ಬಿದೆ ಅಂದರೆ ಅದನ್ನ ಸೈಡಿಗೆ ಹಾಕ್ಕೊಂಡು ಇನ್ನೊಂದನ್ನ ಹಾಕ್ಕೊಳ್ತಾ ಇದ್ರೆ ಈ ರೀತಿ ಉಬ್ಬುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದೇ ತಟ್ಟೆಗೆ ಟಿಶ್ಯೂನ ಹಾಕ್ಕೊಂಡು ಈ ರೀತಿ ಕರ್ದಿದ್ದ ಪುರಿನೆಲ್ಲ ಅದಕ್ಕೆ ಹಾಕೋತಾ ಇದ್ದೆ. ಒಂದೊಂದು ಉಬ್ಬೋದಿಲ್ಲ, ಅದು ಕಾಮನ್ ಆಗೇ ಆಗುತ್ತೆ. ಉಬ್ಬದೇ ಇರೋದನ್ನ ನೀವು ಹಾಗೆ ತಿನ್ಬೋದು, ಅಥವಾ ನಾವು ಗೋಲ್ಗಪ್ಪನ ತಿನ್ನಬೇಕಾದ್ರೆ ಸೇವ್ ಪುರಿ ಅಂತ ಕೊಡ್ತಾರೆ ಅಲ್ವಾ, ಅದನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಉಬ್ಬಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೋಬೇಡಿ. ಹಾಗೆಯೇ ಒಂದು 10ರಲ್ಲಿ 2 ಅಥವಾ 1 ಉಬ್ಬದೇ ಇದ್ದೇ ಇರುತ್ತೆ. ಈ ರೀತಿ ನಾನು ಹಾರ್ಟ್ ಶೇಪಲ್ಲೂ ಕೂಡ ಮಾಡಿಬಿಟ್ಟು ಆಫ್ ಮಾಡಿದೆ. ನಂತರ
ಅವಳು ಸುಮ್ಮನೆ ಹೋದ್ಲು, ಸಾಕಾಯಿತು ಅನಿಸುತ್ತೆ. ನಂತರ ನಾನು ಇವಾಗ ರೌಂಡ್ ಶೇಪಲ್ಲಿ ಪುರಿನ ಮಾಡ್ತಾಯಿದ್ದೀನಿ ಫೈನಲ್ ಆಗಿ, ಅದು ನನಗೆ ಬೇಕಾಗಿರುವಂಥ ಶೇಪಲ್ಲಿ ಸೈಜಲ್ಲಿ. ಸೊ ಇವಾಗ ಮಾಡಿದಂಥ ಪುರಿನೆಲ್ಲ ಇನ್ನೊಂದು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಆ ಪುರಿ ಮೇಲೆ ಮತ್ತೆ ಮತ್ತೆ ಹಾಕಿದಾಗ ಏನಾಗುತ್ತೆ, ಎಣ್ಣೆ ಬೀಳೋದ್ರಿಂದ ಸಾಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಕವರ್ ಇರುತ್ತೆ ಅಲ್ವಾ, ಚೆನ್ನಾಗಿರೋದು ನೀಟಾಗಿರೋದು ಹಾಗೆ ಡ್ರೈ ಆಗಿರುವಂಥ ಒಂದು ಕವರ್ನ ತಗೊಂಡು ಅದಕ್ಕೆ ಪೂರಿನ ಹಾಕಿ ಕಟ್ಟಿಟ್ಬಿಡಿ. ಇಲ್ಲ ಅಂದರೆ ಏನಾಗುತ್ತೆ, ಮೆತ್ತಗಾಗ್ಬಿಡತ್ತೆ. ಹಾಗೆಯೇ ಅದು ಕಂಪ್ಲೀಟ್ ತಣ್ಣಗಾಗಿರಬೇಕು, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇನ್ನು ಈ ಪುರಿ ಅಂತೂ ಸ್ವಲ್ಪ ಊದಲಿಲ್ಲ, ಪರವಾಗಿಲ್ಲ. ನಾವು ಸೇವ್ ಪುರಿ ಥರ ಅದ್ರ ಮೇಲೇ ಸ್ಟಫಿಂಗ್ನ ಹಾಕ್ಕೊಂಡು ನಿಂಬೆಹಣ್ಣ ಹಿಂಡ್ಕೊಂಡು ಹಾಗೆ ಬೇಯಿಸಿರುವಂಥ ಕಡಲೆಕಾಳನ್ನ ಸ್ವಲ್ಪ ಇಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಪರವಾಗಿಲ್ಲ, ಊದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಸೈಡಿಗೆ ಇನ್ನೊಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೆ. ಆದರೆ ಆಲ್ಮೋಸ್ಟು ಒಂದು 25 ಅಷ್ಟು ಈ ರೀತಿ ಊದಿಲ್ದಿರೋ ಥರನೇ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 10 to 12 ನನ್ನ ಮಗಳು ತಿನ್ಕೊಂಬಿಟ್ಟಿದ್ಲು ಇಷ್ಟ ಅಂತ ಹೇಳಿ. ಯೂಶ್ವಲಿ ನಾವು ಹೊರಗಡೆ ಪಾನಿಪುರಿ ತಿನ್ನೋಕೆ ಏನಾದರೂ ಹೋದರೆ ಅವಳು ಸಪ್ರೇಟಾಗಿ ಪೂರಿನ ಇಸ್ಕೋತಾಳೆ. ಅವಳಿಗೆ ಪೂರಿ ತಿನ್ನೋದ್ರೆ ತುಂಬಾ ಇಷ್ಟ ಆಗುತ್ತೆ. ನಾವು ಶೇಪರಲ್ಲಿ ಕಟ್ ಮಾಡಿದ ನಂತರ ಮಿಕ್ಕಿರೋ ಹಿಟ್ಟನ್ನ ಪದೇ ಪದೇ ನಾವು ಅರಿಯೋದ್ರಿಂದ ಈ ಒಂದು ಅದು ಜಾಸ್ತಿ ಪೂರಿ ಆಗ್ತಾ ಇರುತ್ತೆ. ಸೊ ಪೂರಿ ಎಲ್ಲ ಮಾಡಿದಾಯಿತು, ತಣ್ಣಗಾದ್ಮೇಲೆ ಕವರ್ಗೂ ಕೂಡ ಎತ್ತಿಟ್ಕೊಂಡೆ. ನಂತರ ಮಳೆ ಬರ್ತಾ ಇತ್ತು, ಇನ್ನೆಲ್ಲಿ ಕರೆಂಟ್ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಬೇಗ ಮಾಡೋಣ ಅಂತ ಹೇಳಿ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಈ ರೀತಿ ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ಇನ್ನು ಕಡಲೆಬೇಳೆ ಹಾಗೆ ಬಟಾಣಿನ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೋಲ್ ಹಾಗೆ ಕಾಳು ಬೇಕು ಅಂತ ಹೇಳಿದ್ರೆ ಹಾಗೇನೂ ಕೂಡ ಇಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಇಷ್ಟನ್ನು ಹಾಕಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ಈರುಳ್ಳಿ, ಇನ್ನೂ ಒಂದು ಈರುಳ್ಳಿ ಅರ್ಧ ಅಂದರೆ 1.5 ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ. ಇದನ್ನು ನೀಟಾಗಿ ಕಲಸಿದ ನಂತರ ನೀವು ನಿಂಬೆಹಣ್ಣ ಹಾಕಿ ಈ ರೀತಿ ಕಲಿಸ್ಕೋಬೇಕು. ನಿಂಬೆಹಣ್ಣ ಎಲ್ಲದನ್ನು ಕಲಸಿ ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣ ಹಾಕಿದ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಇದನ್ನು ಟ್ರೈ ಮಾಡಿ. ನಾನು ಲಾಸ್ಟ್ ಟೈಮ್ ನಿಂಬೆಹಣ್ಣು ಕೂಡ ಮಸಾಲ ಹಾಕಿದಾಗಲೇ ಹಾಕ್ಕೊಂಡಿದ್ದಕ್ಕೆ ಅಷ್ಟು ಟೇಸ್ಟ್ ಇರಲಿಲ್ಲ. ಇವತ್ತೊಂದು ತುಂಬ ಚೆನ್ನಾಗಿತ್ತು. ಇನ್ನು ಪಾನಿಪುರಿನ ತಿನ್ನೋಣ ಅಂತ ಹೇಳಿಬಿಟ್ಟು ಒಂದು ಬೌಲ್ಗೆ ಪಾನಿ ಹಾಗೆ ರೆಡಿ ಮಾಡಿ ಇಟ್ಟಿದ್ನಲ್ವ, ಅದನ್ನು ಎತ್ಕೊಂಡು ಇನ್ನು ಪೂರಿನೂ ಕೂಡ ಕವರ್ ಕಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಒಂದು ಬೌಲಿಗೆ ಎತ್ಕೊಂಡು ಆ್ಯಂಡ್ ಸ್ಟಫಿಂಗು ಕೂಡ ರೆಡಿ ಆಯಿತು. ಈಗ ಪಾನಿಪುರಿ ತಿನ್ನೋ ಅಂಥ ಟೈಮ್ ನಾವು ಇದನ್ನೆಲ್ಲ ರೆಡಿ ಮಾಡಿ ನಾನು ಶೂಟ್ ಮಾಡಿ ರೂಮಿಗೆ ತೊಗೊಂಡೋಗ್ತಾ ಇದ್ವಿ. ಯಾಕಂದರೆ ರೂಮಲ್ಲಿ ನಮಗೆ ವರಾಂಡ ಇದೆ, ಆಚೆ ಕಡೆ ಕುತ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಗೆ ಹೋದೆ. ಅಷ್ಟರೊಳಗೆ ರೂಮಿಗೆ ಹೋಗೋ ಅಷ್ಟರೊಳಗೆ ಕರೆಂಟ್ ಹೋಯಿತು. ಅವಾಗ ಅನ್ನಿಸ್ತು ನಾನು ಶೂಟ್ ಮಾಡಿದ್ದೆ ಒಳ್ಳೇದಾಯಿತು ಅಂತ ಹೇಳಿ. ನೋಡ್ಬೋದು ಮಳೆ ಅಂತೂ ಹೆವಿಯಾಗಿ ಬರ್ತಾಯಿತ್ತು, ಹಾಗೆ ಕರೆಂಟು ಕೂಡ ಹೋಯಿತು. ಫ್ಲ್ಯಾಶ್ ಲೈಟಲ್ಲಿ ನಾವು ಪಾನಿಪುರಿನ ತಿನ್ಕೊಂಡಿದ್ದಾಯಿತು. ಅದಾದಮೇಲೆ 1.5 hour ಆದಮೇಲೆ ಕರೆಂಟ್ ಬಂತು. ಇನ್ನು ಫಟಾಫಟ್ ಅಂತ ಬೇಗ ನೆನಾಕಿರುವಂಥ ಇಡ್ಲಿನೆಲ್ಲ ರುಬ್ಕೊಂಡಿದ್ದಾಯಿತು. ಸೊ ಇವತ್ತಿನ ದಿನ ಈ ರೀತಿ ಆಗಿತ್ತು. ನಾನು ತೋರಿಸಿದಂಥ ಪಾನಿಪುರಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.